ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಹೇರ್ ಆಯಿಲ್ ಮಾಡಿ ತುಂಬ ದಿನ ಆಗಿತ್ತು, ಅದಕ್ಕೆ ನಾನು ಮನೆಗೆ ಎಣ್ಣೆನ ಕಾಸ್ಕೊಂಡಿದ್ದೀನಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೇರ್ ಆಯಿಲ್ ವಿಡಿಯೋ. ನಾನು ಯಾವ ರೀತಿ ಮನೆಗೆ ರೆಡಿ ಮಾಡಿ ಇಟ್ಕೊತೀನಿ ಅಂತ. ಬಟ್ ಈ ಒಂದು ವಿಡಿಯೋದಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಅದೇನು ಎತ್ತ, ಅದರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಒಂದು ಸಲ ಈ ಹೇರ್ ಆಯಿಲ್ನ ಟ್ರೈ ಮಾಡಿ. ನಿಮಗೆ ಯಾವುದೆಲ್ಲ ಕೂದಲಿನ ಉದುರೋ ಪ್ರಾಬ್ಲಮ್ ಇದೆ, ಹಾಗೆ ತುಂಬ ಏರ್ ಫಾಲ್ ಆಗ್ತಿದೆ, ಹಾಗೆ ಡ್ಯಾಂಡ್ರಫ್ ಇದೆ, ತುಂಬ ತಲೆಯಲ್ಲಿ ಎಲ್ಲ ಹಿಚ್ಚಿಂಗು, ಈ ಸೆಕೆ ಕಾಲ ಬಂದರೆ ತುಂಬ ಹಿಚ್ಚಿಂಗ್ ಆಗ್ತಾ ಇರುತ್ತೆ, ತುಂಬ ಡ್ಯಾಂಡ್ರಫ್ ಆಗಿರುತ್ತೆ, ಎಲ್ಲದಕ್ಕೂ ಕೂಡ ಇದೊಂದು ಹೇರ್ ಆಯಿಲ್ ಮಾಡಿಕೊಂಡ್ರೆ ಸಾಕು, ನಮಗೆಲ್ಲದಕ್ಕೂ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೆ ಅಂತ ತೋರಿಸ್ತೀನಿ. ಈ ಕೂದಲು ಉದುರೋದಕ್ಕೆ, ತಲೆ ಕೂದಲು ಉದುರೋದಕ್ಕೆ ತುಂಬ ಕಾರಣಗಳಿದೆ. ಹೆಣ್ಮಕ್ಳಿಗಾದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಕೆಲವೊಬ್ರಿಗೆ ಮತ್ತು ಏಜಿಂಗ್ ಪ್ರಾಬ್ಲಮ್ಮು, ತುಂಬ ಏಜ್ ಆದಮೇಲೆ ಕೂದಲುಗಳು ಉದುರ್ತಾ ಇರುತ್ತೆ. ಇದು ಒಂದು ಹೇರ್ ಆಯಿಲ್ನ ಮಾಡ್ಕೊಳೋದ್ರಿಂದ ನಮಗೆ ಬೇಗ ಬಿಳಿ ಕೂದಲು ಕೂಡ ಬರೋದಿಲ್ಲ. ತುಂಬ ಬಿಳಿ ಕೂದಲು ಇರುತ್ತಲ್ವ, ಸೊ ಅವರು ಯೂಸ್ ಮಾಡಿ ನೋಡಿ, ನಿಜವಾಗ್ಲೂ ಅವರು ನ್ಯಾಚುರಲಾಗಿ ಆ ಒಂದು ಬಿಳಿ ಕೂದಲು ಬರೋದು ಕಡಿಮೆ ಆಗುತ್ತೆ. ನಾನು ಇದಕ್ಕೆ ತೊಗೊಂಡಿರೋ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಕರಿಬೇವು, ಹಾಗೆ ಬೇವಿನ ಸೊಪ್ಪು. ಬೇವಿನ ಸೊಪ್ಪಲ್ಲೂ ಅಷ್ಟೇ ತುಂಬ ಒಳ್ಳೆಯ ಗುಣಗಳಿದೆ, ಮತ್ತು ಐ ಪ್ರೋಟೀನ್, ತಲೆ ಕೂದಲಿಗೆ ಬೇಕಾಗಿರುವಂಥ ಪ್ರೋಟೀನ್ ಈ ಬೇವಿನ ಸೊಪ್ಪಲ್ಲಿದೆ. ನಮಗೆ ಇಚ್ಚಿಂಗು, ಏರ್ ಫಾಲು, ಆಮೇಲೆ ಏನ್ಗಳು ಏನೇ ಆಗಿರಲಿ, ಚಿಕ್ಕ ತಲೆಯಲ್ಲಿ ಚಿಕ್ಕ ಏನಾದರೂ ರ್ಯಾಷಸ್ ಏನಾದರೂ ಇರಲಿ, ಈ ಒಂದು ಬೇವಿನ ಸೊಪ್ಪು ಹಾಕೋದ್ರಿಂದ ನಮ್ಮ ತಲೆ ಕೂದಲಿಗೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಕರಿಬೇವು ಅಷ್ಟೇ ತಲೆ ಕೂದಲಿಗೆ ತುಂಬ ಒಳ್ಳೆಯದು. ಅದರಿಂದ ನಮಗೆ ಬೇಗ ಬಿಳಿ ಕೂದಲು ಆಗುತ್ತಲ್ವ, ಅಂದರೆ ಚಿಕ್ಕ ಏಜ್ಗೆ ಬಿಳಿ ಕೂದಲು ಆಗ್ತಾ ಇರುತ್ತೆ, ಅದು ಕಡಿಮೆ ಆಗುತ್ತೆ. ನಮ್ಮ ಕೂದಲು ತುಂಬ ಹೆಲ್ದಿಯಾಗಿ, ಹಾಗೆ ತುಂಬ ಕಪ್ಪಾಗಿರುತ್ತೆ. ಸೊ ನ್ಯಾಚುರಲಾಗಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಇದು. ಇದಕ್ಕೆ ಯಾವುದೇ ₹1 ಖರ್ಚು ಮಾಡೋಂಗಿಲ್ಲ. ನಾವು ಹೊರಗಡೆಯಿಂದ ನಾವು ಹೇರ್ ಆಯಿಲ್ನ ತೊಗೊಂಬರ್ತೀವಿ ಅಂದರೆ ಅದಕ್ಕೆ ತುಂಬ ದುಡ್ಡು ಕೊಡಬೇಕು. ಅದರಿಂದ ಬೆನಿಫಿಟ್ ಸಿಗಲ್ಲ. ಬೇಕಿದ್ರೆ ನಾನು ಕೂಡ ನನ್ನ ಹೇರ್ ಫಾಲ್ಗೆ ನಾನು ತುಂಬ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ದೀನಿ, ಬಟ್ ಯಾವುದರಿಂದ ಯೂಸ್ ಇಲ್ಲ ಅಂತ ತಿಳ್ಕೊಂಡು ನ್ಯಾಚುರಲಾಗೆ. ಬಟ್ ಹೇರ್ ಫಾಲ್ ಆಗ್ತಿದೆ ಅಂದರೆ ಅದಕ್ಕೆ ತುಂಬಾ ಕಾರಣ ಇರುತ್ತೆ. ಬರೀ ನಾವು ಒಂದು ಹೇರ್ ಆಯಿಲ್ ಹಚ್ಕೊಂಡ ತಕ್ಷಣ, ಒಂದು ಹೇರ್ ಪ್ಯಾಕ್ ಮಾಡ್ಕೊಂಡ ತಕ್ಷಣ ಅದರಿಂದ ರಿಸಲ್ಟ್ ಸಿಗೋದಿಲ್ಲ. ನಾವು ಅದನ್ನು ಅಭ್ಯಾಸ ಮಾಡ್ಕೊಂಡು ಹೋಗಬೇಕು. ಒಂದು ಸಲ ನಾವು ರೆಡಿ ಮಾಡಿಕೊಂಡು ಯಾವುದಾದ್ರೂ ಅಭ್ಯಾಸ ಮಾಡಿಕೊಂಡ್ರೆ, ಅದು ಹೇರ್ ಕೇರ್ ಮಾಡ್ಕೊತಾನೆ ಇದ್ದರೆ ಅದರಿಂದ ಯೂಸ್ ಆಗುತ್ತೆ. ಇದು ನ್ಯಾಚುರಲಾಗಿ ನೋಡಿ, ಬೇವಿನ ಸೊಪ್ಪು ಅದನ್ನು ಕೂಡ ತೊಳೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಧೂಳಿರುತ್ತೆ. ಹಾಗೆ ಕರಿಬೇವಲ್ಲೂ ಅಷ್ಟೇ ನೀಟಾಗಿ ಅದನ್ನು ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊತೀನಿ. ನೆಕ್ಸ್ಟ್ ನಾನು ತೊಗೊತಿರೋದು ಇಂಗ್ರೀಡಿಯೆಂಟ್ಸ್ ನೋಡಿ, ಇದೆಲ್ಲ ಇದೆ. 1 ಲೀಟ್ರು ಕೊಬ್ಬರಿ ಎಣ್ಣೆನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಮಿಕ್ಸಿ ಜಾರ್ಗೆ ನಾನು ಏನೆಲ್ಲ ಹಾಕ್ಕೊತೀನಿ ತೋರಿಸ್ತೀನಿ ಬನ್ನಿ. ಇದು ಅಗಸೆ ಬೀಜ, ಮೆಂತೆ ಕಾಳು, ಹಾಗೆ ಕಪ್ಪು ಜೀರಿಗೆ, ಕಲ್ವಂಜಿ ಬೀಜ. ಇದರಿಂದ ಮೆಂತೆ ಕಾಳಲ್ಲೂ ಅಷ್ಟೇ ನಮಗೆ ಏರ್ ಕೇರ್ಗೆ, ಏರ್ ಫಾಲ್ಗೆ ತುಂಬಾ ಒಳ್ಳೆಯಂಥ ಗುಣಗಳಿದೆ. ಹಾಗೆ ಅಗಸೆ ಬೀಜ ಕೂಡ ಅಷ್ಟೇ ಕೂದಲಿಗೆ ತುಂಬಾ ಒಳ್ಳೆಯದು. ಅದನ್ನು ಬಾಡಿಗೆ ಕೂಡ ತಿಂತಾರೆ. ಅಗಸೆ ಬೀಜ ಬಾಡಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಬೇವಿನ ಸೊಪ್ಪು, ಹಾಗೆ ಒಂದು ದಪ್ಪಗಿರೋವಂಥ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ತುಂಬ ಹೇರ್ಗೆ ತುಂಬಾ ಒಳ್ಳೆಯದು. ಹಾಗೆ ದಾಸವಾಳ. ಇದು ಎಲ್ಲ ಇಂಗ್ರೀಡಿಯೆಂಟ್ಸು ನ್ಯಾಚುರಲಾಗಿ ಸಿಗುತ್ತೆ, ನಮ್ಮ ಮನೆ ಹಿತ್ತಲಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ಗಳು. ಯಾರು ಬೇಕಾದರೂ ರೆಡಿ ಮಾಡ್ಕೋಬೋದು. ಫ್ರೀ ಟೈಮಲ್ಲಿ ವೇಸ್ಟ್ ಆಗಿರೋ ಟೈಮ್ನ ವೇಸ್ಟ್ ಮಾಡೋ ಬದಲು ಈ ಥರ ಹೇರ್ ಕೇರು, ಸ್ಕಿನ್ ಕೇರ್ ಮಾಡಿಕೊಂಡ್ರೆ ಬೆಟರು. ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈಗ ನೋಡಿ, ಅದು ಅಗಸೆ ಬೀಜ, ಮೆಂತೆ ಕಾಳು, ಹಾಗೆ ಕಪ್ಪು ಜೀರಿಗೆ ಇತ್ತಲ್ವ, ಅದನ್ನು ನಾನು ಪುಡಿ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟು ಒಂದು ಏರ್ ಆಯಿಲ್ನ ಮಾಡಿದ್ದೆ ಅಲ್ವಾ, ಅದಕ್ಕೆ ಯಾವುದೇ ಪೌಡರ್ ಮಾಡಿಲ್ಲ, ಡೈರೆಕ್ಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿದ್ದೆ. ಅದಕ್ಕೂ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೆ ಅದರಿಂದನೂ ಎಷ್ಟೆಲ್ಲ ಬೆನಿಫಿಟ್ ಇದೆ. ಬಟ್ ಇದು ಅಷ್ಟೇ ಅದಕ್ಕಿಂತ ತುಂಬ ಚೆನ್ನಾಗಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡಿದ್ದೆ. ಇದರಿಂದ ತುಂಬ
ಏರ್ ಫಾಲ್ ಕಡಿಮೆ ಆಗುತ್ತೆ. ನಿಜವಾಗ್ಲೂ ಏರ್ ಫಾಲ್ ತುಂಬಾ ಕಡಿಮೆ ಆಗುತ್ತೆ. ತುಂಬ ಡ್ಯಾಂಡ್ರಫ್ ಇದ್ರಂತೂ ಅದು ನಿಜವಾಗ್ಲೂ ಕಡಿಮೆ ಆಗುತ್ತೆ. ನೋಡಿ 1 ಲೀಟ್ರ್ ಎಣ್ಣೆನ ನಾನು ಕಾಸ್ತಾ ಇದ್ದೀನಿ. ಇದು ಹತ್ತತ್ರ 1 ಲೀಟ್ರು ಕೊಬ್ಬರಿ ಎಣ್ಣೆ ಒಂದು 3/4 ಲೀಟ್ರ್ ಆಗುತ್ತೆ ಇದೆಲ್ಲ ಎಣ್ಣೆ ಕಾಯೋಷ್ಟೊತ್ತಿಗೆ. ನೋಡಿ ಇದು ಪೌಡರು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಈಗ ನಾನು ಒಲೆ ಮೇಲೆ ಇಟ್ಟಿಲ್ಲ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ನಾವು ಎಣ್ಣೆನ ಕಾಸ್ಕೋಬೇಕಾಗುತ್ತೆ. ಈ ಒಂದು ಈರುಳ್ಳಿ ಹಾಗೆಯೇ ದಾಸವಾಳ, ಕರಿಬೇವು ಹಾಗೆಯೇ ಬೇವಿನ ಸೊಪ್ಪು ಎಲ್ಲ ಕೂಡ ನೀಟಾಗಿ ಬೇಯಬೇಕು. ಅದು ಎಷ್ಟು ಕಪ್ಪಾಗಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಅಷ್ಟು ಕಪ್ಪಾಗಬೇಕು. ಇದರಲ್ಲಿರೋ ಸಾರಾಂಶ ಎಲ್ಲ ಎಣ್ಣೆಲಿ ಬಿಟ್ಕೋಬೇಕು. ಸೊ ಅಷ್ಟು ನೀಟಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ನಾನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಾಸ್ಕೊತಾ ಇದ್ದೀನಿ. ಇದಕ್ಕೆ ನೀವು ಹರಳೆಣ್ಣೆ ಕೂಡ ಆ್ಯಡ್ ಮಾಡ್ಬೋದು. ಹರಳೆಣ್ಣೆ ಕೂಡ ತುಂಬಾ ಹೇರಿಗೆ ತುಂಬಾ ಒಳ್ಳೆಯದು. ನಮಗೆ 1 ಲೀಟ್ರು ಕಾಸಿಟ್ಕೊಂಡ್ರೆ ಹತ್ತತ್ರ ಒಂದು ತಿಂಗಳು ಬರುತ್ತೆ ಅಷ್ಟೇ. 1 ತಿಂಗಳಿಗೊಮ್ಮೆ ನಾನು ಎಣ್ಣೆನ ಕಾಸ್ಕೊಂಡು ರೆಡಿ ಮಾಡ್ಕೊತೀನಿ. ನಾನು ಹೋದ ವೀಡಿಯೋದಲ್ಲೇ ಹೇಳಿದ್ದೆ. ಸೊ ಈ ವಿಡಿಯೋನ ಯಾಕೆ ಶೇರ್ ಮಾಡಿಕೊಂಡೆ ಅಂದರೆ, ನಾನು ಇದಕ್ಕೆ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದೆ. ನಿಜವಾಗ್ಲೂ ಏರ್ ಫಾಲ್ಗೆ ಆಗಲಿ, ಹೊಸ ಕೂದಲು ನಿಜವಾಗ್ಲೂ ಅದನ್ನು ಟ್ರೈ ಮಾಡ್ತಾ ನೋಡಿ. ನಿಜವಾಗ್ಲೂ ಇದರಿಂದ ತುಂಬ ಬೆನಿಫಿಟ್ ಸಿಗುತ್ತೆ. ಬಟ್ ಯಾವುದೇ ನ್ಯಾಚುರಲಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ಬೇಗ ರಿಸಲ್ಟ್ ಸಿಗೋಲ್ಲ. ನಾವು ಅದನ್ನು ಟ್ರೈ ಮಾಡ್ತಾ ಯೂಸ್ ಮಾಡ್ತಾಯಿದ್ರೆ ಅದರಿಂದ ನಿಧಾನವಾಗಿ ನಮಗೆ ಬೆನಿಫಿಟ್ ಸಿಗುತ್ತೆ. ಇರೋ ಕೂದಲಾದರೂ ಉಳಿಯುತ್ತೆ. ಸೊ ನಾನು ಹೇಳೋದು ನೆಕ್ಸ್ಟ್ ಅದು ಗ್ರೋತ್ ಆಗಿಲ್ಲ ಅಂದರೂ ಕೂಡ ತುಂಬ ಏರ್ ಫಾಲ್ ಆಗ್ತಾ ಇರುತ್ತಲ್ಲ, ಏರ್ ಫಾಲ್ ನಿಜವಾಗ್ಲೂ ನಿಂತೋಗುತ್ತೆ. ಇರೋ ಕೂದಲಾದರೂ ಉಳಿಸ್ಕೊಳ್ಳಿ. ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಧರ್ಮಸ್ಥಳದಲ್ಲಿ ಹೋದಾಗ ಸೊ ಅಲ್ಲೇ ಆಯುರ್ವೇದಿಕವಾಗಿ ಏರ್ ಫಾಲ್ಗೆ ಅಂತಲೇ ಈ ಒಂದು ಬೇರುಗಳನ್ನ ಇಟ್ಟಿರ್ತಾರೆ. ಇದಕ್ಕೆ ಎಣ್ಣೆ ಹಾಕಿ ಇಟ್ಟರೆ ಸಾಕು, ಇದು ಫುಲ್ಲು ರೆಡ್ ಆಗುತ್ತೆ. ಇದರಲ್ಲಿರೋ ಸಾರಾಂಶ ಎಲ್ಲ ಬಿಡುತ್ತೆ. ಇದಕ್ಕೆ ಮೆಂತ್ಯಕಾಳು ನ್ಯಾಚುರಲ್ ಆಗಿ ಸಿಗುವಂತಹ ಬೇರುಗಳನ್ನ ಇದಕ್ಕೆ ಆ್ಯಡ್ ಮಾಡಿರ್ತಾರೆ. ಇದನ್ನು ಕೂಡ ಯೂಸ್ ಮಾಡಿದ್ದೀನಿ. ನಾನು ಎಣ್ಣೆ ಕಾಸುವಾಗ ಇದರಲ್ಲಿ ಕೊಬ್ಬರಿ ಎಣ್ಣೆನ ಹಾಕಿ 1 ವಾರ ಬಿಟ್ಟರೆ ಸಾಕು, ಇದರಲ್ಲಿರೋ ಸಾರಾಂಶ ಎಲ್ಲ ಬಿಡುತ್ತೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. ನೀವು ಧರ್ಮಸ್ಥಳ, ಸುಬ್ರಹ್ಮಣ್ಯ ಎಲ್ಲ ಹೋಗ್ತಿರಲ್ವ, ಆ ಸೈಡ್ ಹೋದಾಗ ಈ ಥರ ಸಿಗುತ್ತೆ, ಬೇಕಿದ್ರೆ ನೋಡಿ. ಬಟ್ ಸೈಡ್ ಎಫೆಕ್ಟ್ ಆಗೋದಾದರೆ ಏನು ತೊಗೋಬೇಡಿ. ಬಟ್ ನ್ಯಾಚುರಲ್ ಆಗಿ ಸಿಗುವಂಥದ್ದು, ಇದರಿಂದ ನಾನು ಕೂಡ ಯೂಸ್ ಮಾಡಿದ್ದೀನಿ, ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. ಎಣ್ಣೆ ನೋಡಿ ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಲೋ ಫ್ಲೇಮಲ್ಲೇ ಕಲರ್ ಕೂಡ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನಮಗೆ ಎಣ್ಣೆ ಕಾಸೋಕ್ಕೆಲ್ಲ ಟೈಮ್ ಇಲ್ಲ ಅಂದವರು ಸೊ ಆ ಥರ ಟ್ರೈ ಮಾಡ್ಬೋದು. ಬಟ್ ಅದರಿಂದ ತುಂಬ ಏನು ಬೆನಿಫಿಟ್ ಸಿಗುತ್ತೆ ಅಂತ ನಾನು ಹೇಳೋದಿಲ್ಲ. ಬಟ್ ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ. ನನ್ನ ಬ್ರದರು ಸೊ ಧರ್ಮಸ್ಥಳ ಕಡೆ ಹೋದಾಗ ಸೊ ಅದನ್ನು ತೊಗೊಂಬಂದಿದ್ರು 2 ಬಾಟಲ್ ಆ ಥರ ಬೇರುಗಳನ್ನ. ಬಟ್ ನಮ್ಮ ಅಮ್ಮನಿಗೆ ನಿಜವಾಗ್ಲೂ ರಿಸಲ್ಟ್ ಕೊಟ್ಟಿದೆ. ಅದರಿಂದ ನನಗೆ ಯಾವುದೇ ರಿಸಲ್ಟ್ ಸಿಕ್ಕಿಲ್ಲ. ಅಂದರೆ ಕೆಲವೊಬ್ರಿಗೆ ಏರ್ ಫಾಲ್ಗೆ ನೂರಾರು ಥರ ಪ್ರಾಬ್ಲಮ್, ಅಂದರೆ ನೂರಾರು ಥರ ಏರ್ ಫಾಲ್ ಏನಕ್ಕಾಗುತ್ತೆ ಅಂದರೆ ಕೆಲವೊಬ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ, ಕೆಲವೊಬ್ರಿಗೆ ಹೆಲ್ತ್ ಇಶ್ಯೂ, ಈ ಥರ ಅದು ಎಲ್ಲೆಲ್ಲ ಏನಕ್ಕೆ ಏರ್ ಫಾಲ್ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಆ ಥರ ತುಂಬ ಟೆನ್ಷನ್ ಮಾಡಿಕೊಂಡ್ರೆ, ತುಂಬ ನಿದ್ದೆ ಮಾಡಿಲ್ಲ ಅಂದರೆ ಎಲ್ಲದಕ್ಕೂ ತುಂಬ ರೀಸನ್ ಇದೆ ಏರ್ ಫಾಲ್ ಆಗೋದಕ್ಕೆ. ಅದನ್ನು 1 ನೈಟ್ ಹಾಗೆ ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಅದು ಕರಿಬೇವು ಅದೆಲ್ಲ ಎಷ್ಟು ಕಪ್ಪಾಗಿದೆ. ಈಗ ನಾನು ಒಂದು ಬೌಲ್ಗೆ ಎಲ್ಲ ಸೋಸ್ಕೊಂಡ್ಬಿಟ್ಟು ನೀಟಾಗೆ ಇದನ್ನು ಬಾಟಲ್ಗೆ ಹಾಕಿ ಎತ್ತಿಟ್ಕೊತೀನಿ. ಸೊ ಈ ಒಂದು ಏರ್ ಆಯಿಲು ತುಂಬಾ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ. ನಾನು ನನಗೆ ಮತ್ತು ನನ್ನ ಮಕ್ಕಳಿಗೆ ಎಲ್ಲರೂ ಇದೇ ಏರ್ ಆಯಿಲ್ನ ಹಚ್ಚೋದು. ನನ್ನ ಮಗಳು ಕೂದಲು ತುಂಬ ಚೆನ್ನಾಗಿದೆ. ಸೊ ಅವಳಿಗೆ ಯಾವಾಗಲೂ ತುಂಬ ಹೇರ್ ಫಾಲ್ ಆಗೋದಕ್ಕಿಂತ ಜಾಸ್ತಿ ಡ್ಯಾಂಡ್ರಫ್ ಇತ್ತು. ಅದು 100% ಡ್ಯಾಂಡ್ರಫ್ ಕಡಿಮೆ ಆಗಿದೆ.
ಇದನ್ನು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಬೋದು. ಒಂದು ತಿಂಗಳಿಗೆ ಒಂದ್ಸಲ ನಾವು ಕಾಸೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಟ್ರೈ ಮಾಡಿ, ಇದರಿಂದ ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದೆ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ಅದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಅದು ಪೌಡರ್ ಮಾಡಿದ್ವಲ್ವ, ಅದು ಸ್ವಲ್ಪ ತಳದಲ್ಲಿ ಕೂತ್ಕೊಳುತ್ತೆ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ನೆಕ್ಸ್ಟು ಅದು ತಳದಲ್ಲಿರುತ್ತೆ ಅಲ್ವಾ, ಅದನ್ನು ಪೂರ್ತಿ ಕೆಳಗಿರೋದನ್ನು ನೀಟಾಗಿ ಅದನ್ನು ತಲೆಗೆ ಬೇರ್ಗಳಿಗೆಲ್ಲ ಮಸಾಜ್ ಮಾಡಿಕೊಂಡು ಏರ್ ವಾಶ್ ಮಾಡಿಕೊಂಡ್ರೆ ಆಯಿತು. ನೋಡಿ ಮೆಂತೆ ಕಾಳು, ಅಗಸೆ ಬೀಜ ಮತ್ತು ಅದು ಕಪ್ಪು ಜೀರಿಗೆದು ಪೌಡರ್ ಮಾಡಿದ್ನಲ್ಲ, ಅದು ತಳದಲ್ಲಿ ಈ ಥರ ಉಳ್ಕೊಳುತ್ತೆ. ನಾವು ಏರ್ ವಾಶ್ ಮಾಡಿದಾಗ ಇದನ್ನು ಹಚ್ಕೊಂಡ್ರೆ ಚೆನ್ನಾಗಿ ಹೇರಿಗೆಲ್ಲ ಅಪ್ಲೈ ಮಾಡಿಕೊಂಡು ವಾಶ್ ಮಾಡ್ಕೋಬೇಕು. ಕೊನೆವರೆಗೂ ಯಾರೆಲ್ಲ ವಿಡಿಯೋನ ವಾಚ್ ಮಾಡಿದ್ದೀರಾ, ಸೊ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.